ನಮಸ್ತೆ ಎಲ್ಲರಿಗೂ. ಈಗಾಗಲೇ ಸರ್ಕಾರವು ಹೊರಡಿಸಿರುವ ಆದೇಶದಂತೆ ನಮ್ಮ RTC ಅಥವಾ ಪಹಣಿಯನ್ನು ಆಧಾರ್ ಜೊತೆ ಲಿಂಕ್ ಮಾಡುವುದು ತುಂಬ ಕಡ್ಡಾಯವಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ಸೈಬರ್ಗೆ ಹೋಗಿ ಕೆಲಸ ಆಗದೆ ಹಿಂತಿರುಗಿದ್ದು ತುಂಬ ಇದೆ. ಕೆಲವರದ್ದಾಗಿರ್ಬೋದು, ಆದರೆ ಹೆಚ್ಚಿನವರದ್ದು ಇನ್ನೂ ಕೆಲಸ ಆಗಿಲ್ಲ. ಅಲ್ಲಿ ಅಲೆದಾಡಿ ಅಲ್ಲಿ ಸರ್ವರ್ ಪ್ರಾಬ್ಲಮ್, ಇನ್ನೊಂದು ಪ್ರಾಬ್ಲಮ್, ಸಮಸ್ಯೆ ಅಂತ ಹೇಳ್ಬಿಟ್ಟು ಬರೋ ಬದಲು ನಾವೇ ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪನ್ನು ಉಪಯೋಗ ಮಾಡಿಕೊಂಡು ತುಂಬ ಸುಲಭವಾಗಿ ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನು ನಾನಿಂದು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಗೂಗಲ್ನಲ್ಲಿ ನೀವು https://landrecords.karnataka.in/service4 ನೋಡಿ, ನಾನು ಸ್ಕ್ರೀನಲ್ಲೂ ಕೊಡ್ತಾ ಇದ್ದೀನಿ. ಆ ಥರ ನೋಡಿಕೊಂಡು ಟೈಪ್ ಮಾಡ್ಕೋಬೇಕು. ಈ ಥರ ಟೈಪ್ ಮಾಡಿಕೊಂಡು ಎಂಟ್ರ್ ಮಾಡಿದರೆ ಮುಂದಕ್ಕೆ ನಿಮಗೆ ಈ ಥರದ ಒಂದು ಪೇಜ್ ಬರುತ್ತೆ. ಅಲ್ಲಿ ನಿಮ್ಮ ಮೊಬೈಲ್ ನಂಬರು, ಅಂದರೆ ಆಧಾರ್ಗೆ ಯಾವ ನಂಬರನ್ನು ಲಿಂಕ್ ಮಾಡಿರ್ತೀರ ಆ ನಂಬರನ್ನು ಟೈಪ್ ಮಾಡ್ಬೋದು, ಅಥವಾ ಬೇರೆ ನಂಬರ್ ಬೇಕಾದರೂ ಟೈಪ್ ಮಾಡ್ಬೋದು. ಯಾಕಂದರೆ ಇದು ಆರಂಭದಲ್ಲಿ OTPಗೋಸ್ಕರ ಕೇಳ್ತಾ ಇರುತ್ತೆ. ಆ ನಂತರ ಮಾತ್ರ ನೀವು ಆಧಾರ್ಗೆ ಲಿಂಕ್ ಆಗಿರೋ ನಂಬರನ್ನು ಕೊಡಬೇಕಾಗುತ್ತೆ. ಯಾವುದೇ ಒಂದು ನಂಬರನ್ನು ಇವಾಗ ಟೈಪ್ ಮಾಡಿದರೆ ಹಾಗೆ ಕೆಳಗಡೆ ಕ್ಯಾಪ್ಚಾ ಅಂತ ಇದೆ ಅಲ್ಲ, ಅಲ್ಲಿ ಯಾವ ರೀತಿ ಟೈಪ್ ಮಾಡಿದೆಯಾ ಅದನ್ನು ಆ ರೀತಿಯೇ ಟೈಪ್ ಮಾಡಿಕೊಂಡು ಸೆಂಡ್ OTP ಅಂತ ಇದೆಯಲ್ಲ, ಅಲ್ಲಿ ಎಂಟ್ರ್ ಮಾಡಿದರೆ ನಿಮಗೊಂದು OTP ಬರುತ್ತೆ. ಹಾಗೆ ನಿಮಗೆ ಮೆಸೇಜು ಬಂದಿರುವಂತಹ OTPಯನ್ನು ನೀವು ಅಲ್ಲಿ ನಮೂದಿಸಬೇಕು. OTPಗೆ ಅಂತ ಇರುವ ಕಾಲಮಲ್ಲಿ ನಮೂದಿಸಿದರೆ ಮುಂದಿನ ಸ್ಕ್ರೀನ್ನಲ್ಲಿ ನಿಮಗೆ ನಿಮ್ಮ ಆಧಾರ್ ಸಂಖ್ಯೆ ಮತ್ತು ಆಧಾರ್ನಲ್ಲಿರುವಂತೆ ನಿಮ್ಮ ಹೆಸರನ್ನು ನಮೂದಿಸಬೇಕಾಗುತ್ತೆ. ಎಲ್ಲವನ್ನು ನಾನು ಆ್ಯರೋ ಮಾರ್ಕ್ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ಒಪ್ಪಿಗೆ ನೀಡುವಲ್ಲಿ ಟಿಕ್ ಮಾರ್ಕ್ ಹಾಕ್ಕೊಂಡು, ಅಲ್ಲಿ ಕೆಳಗಡೆ ಇದೆಯಲ್ಲ ಡಿಕ್ಲರೇಷನ್ ಅಂತ ಹೇಳ್ಬಿಟ್ಟು, ಅಲ್ಲಿ ಟಿಕ್ ಮಾರ್ಕ್ ಹಾಕ್ಕೊಂಡು ವೆರಿಫೈ ಬಟನನ್ನು ಕ್ಲಿಕ್ ಮಾಡಿದರೆ ಆಧಾರ್ ಅನ್ನು ಯಶಸ್ವಿಯಾಗಿ ಪರಿಶೀಲಿಸಲಾಗಿದೆ ಅಂತ ತೋರಿಸುತ್ತೆ ನೋಡಿ. ಆಧಾರನ್ನು ಯಶಸ್ವಿಯಾಗಿ ಪರಿಶೀಲಿಸಲಾಗಿದೆ ಅಂತ ನಿಮಗೆ ಒಂದು ಪಾಪಪ್ ಮೆಸೇಜ್ ಬರುತ್ತೆ ನೋಡಿ. ಇದಾದ ಮೇಲೆ ಅದೇ ಸ್ಕ್ರೀನ್ನಲ್ಲಿ ಕೆಳಗಡೆ ಹಸಿರು ಬಣ್ಣದಲ್ಲಿ ಒಂದು ಬರೆದಿರೋದು ಕಾಣುತ್ತಲ್ಲ, ಹಸಿರು ಬಣ್ಣವನ್ನು ಕವರ್ ಮಾಡಿರುವಂತಹ ಅಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕು. ಹಾಗೆಯೇ ಮುಂದಕ್ಕೆ ನಿಮಗೆ ಆಧಾರ್ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ ನೋಡಿ. ಅಲ್ಲಿ ಆಧಾರ್ ಸಂಖ್ಯೆಯನ್ನು ಕೇಳುತ್ತೆ, ಅಲ್ಲಿ ಆಧಾರ್ ಸಂಖ್ಯೆಯನ್ನು ನಮೂದಿಸ್ಕೊಳ್ಳಿ. ಹಾಗೂ ಅದರ ಕೆಳಗಡೆನೇ ಇರುವ ಒಂದು ಟಿಕ್ ಮಾರ್ಕನ್ನು ಹಾಕ್ಕೊಂಡು OTP ಅಂತ ಕೆಳಗಡೆ ಇದೆ ನೋಡಿ, ಅಲ್ಲಿ 2-3 ಆಪ್ಷನ್ ಇದೆ, ಅದರಲ್ಲಿ OTP ಅಂತಲೇ ಹಾಕ್ಕೊಳ್ಳಿ. OTP ಅಂತ ಇರೋ ಕಡೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಆಗಿರುವ ಮೊಬೈಲ್ ನಂಬರಿಗೆ OTP ಬರುತ್ತೆ. ಇದು ಮೊಬೈಲ್ ನಂಬರು ನಿಮ್ಮ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಆಗಿರುವಂಥದ್ದೇ ಆಗಿರಬೇಕು. ಓಕೆನಾ? ಅದಕ್ಕೆ ಒಂದು OTP ಬರುತ್ತೆ. ಆ ಥರ ಬಂದಿರುವ OTPಯನ್ನು OTPಗೆ ಅಂತ ಇರುವಂತಹ ಜಾಗದಲ್ಲಿ ನಮೂದಿಸಿಕೊಂಡು ಸಬ್ಮಿಟ್ ಬಟನ್ ಒತ್ತಿದರೆ ಮುಂದಿನ ಸ್ಕ್ರೀನ್ ಮೇಲೆ ನಿಮ್ಮ ಪ್ರೊಫೈಲ್, ಅಂದರೆ ನಿಮ್ಮ ಎಲ್ಲ ಮಾಹಿತಿ ಇರುವಂತಹದ್ದು ನಿಮಗೆ ಅಲ್ಲಿ ಎಲ್ಲ ಪೇಜಲ್ಲಿ ಕಾಣುತ್ತೆ. ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ಗ್ರಾಮ, ನಿಮ್ಮ ಫೋಟೋ ಸಮೇತ ನಿಮಗೆ ತೋರಿಸುತ್ತೆ ನೋಡಿ. ಅಷ್ಟಾದಮೇಲೆ ಅದೇ ಪೇಜಲ್ಲಿ ಕೆಳಗಡೆ 3 ಲೈನ್ಸ್ ಥರ ಕಾರ್ನರಲ್ಲಿ ಇದೆಯಲ್ಲ, ನಾನು ಯಾರೋ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ಲಿಂಕ್ ಆಧಾರ್ ಅಂತ ಇರೋದನ್ನು ಕ್ಲಿಕ್ ಮಾಡ್ಕೋಬೇಕು. ಅಲ್ಲಿ ಈ ಥರ ಪೇಜ್ ಅಥವಾ ಸ್ಕ್ರೀನ್ ನಿಮಗೆ ಕಾಣಸಿಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿಕೊಂಡ ಕೂಡಲೇ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಈ ಥರ ಸ್ಕ್ರೀನ್ ಕಾಣೋಕ್ಕೆ ಸಿಗುತ್ತೆ. ಈ ಪೇಜಲ್ಲಿ ನಿಮ್ಮ ಹೆಸರಲ್ಲಿರುವಂತಹ ಎಲ್ಲ ಜಮೀನುಗಳ ದಾಖಲೆ, ನಿಮ್ಮ ಹೆಸರಲ್ಲಿರುವಂಥ ಎಲ್ಲ, ಯಾರ ಹೆಸರು ನಿಮ್ಮ ಹೆಸರು ಹಾಕಿರ್ತೀರ, ಬೇರೆಯವರ ಹೆಸರಾಗಿದ್ದರೆ ಅವರ ಹೆಸರಲ್ಲಿರುತ್ತೆ. ಅವರ ಜಮೀನು ಎಲ್ಲ ಯಾರು ಹೆಸರು ಹಾಕಿರ್ತೀರ, ಯಾರು ಅಪ್ಲೈ ಮಾಡಿರ್ತೀರ ಇದಕ್ಕೆ, ಅವರ ಜಮೀನುಗಳ ದಾಖಲೆ, ಸರ್ವೆ ನಂಬರು, ಗ್ರಾಮ, ಹಾಗೆಯೇ ಎಷ್ಟು ಸೆನ್ಸ್ ಅಥವಾ ಎಷ್ಟು ಎಕರೆ ಇದೆ ಅನ್ನೋ ಎಲ್ಲ ವಿವರವನ್ನು ನಿಮಗೆ ತೋರಿಸುವಂತಹ ಒಂದು ಪೇಜ್ ಸಿಗುತ್ತೆ ನೋಡಿ. ಇಲ್ಲಿ ನೀವು ನಿಮ್ಮಲ್ಲಿ 2-3 ಬೇರೆ ಬೇರೆ ಹೆಸರಲ್ಲಿ 3 ಅಥವಾ 4 ಅಥವಾ 1ಕ್ಕಿಂತ ಹೆಚ್ಚು ನಿಮ್ಮ ಹೆಸರಲ್ಲಿರುವ ಬೇರೆ ಬೇರೆ ಜಮೀನುಗಳಿದ್ದರೆ ಅದರಲ್ಲಿ ಯಾವುದು ಬೇಕು, ಯಾವ ಸರ್ವೆ ನಂಬರ್ಗೆ ನಿಮಗೆ ಲಿಂಕ್ ಮಾಡಬೇಕು, ಅಥವಾ ಯಾವುದು ಎಲ್ಲ ಬೇಕಾದರೆ ಎಲ್ಲಕ್ಕೂ ಅಷ್ಟೇ, ಎಲ್ಲಕ್ಕೂ ಲಿಂಕ್ ಮಾಡಬೇಕಾದ್ರೆ ಎಲ್ಲವನ್ನು ಅಷ್ಟೇ, ಇಲ್ಲಾಂದರೆ ಯಾವುದು ಬೇಕು ಅದನ್ನು ಆಯ್ಕೆ ಮಾಡಿಕೊಂಡಾಗ ಅಲ್ಲೇ ಬಲಗಡೆ ಲಿಂಕ್ ಅಂತ ಇರುವಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಈ ಥರ ಲಿಂಕ್ ಮಾಡಿಕೊಂಡಾಗ ಇಲ್ಲಿ ಒಂದು ವಿಷಯವನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಒಂದು ವೇಳೆ ನಿಮ್ಮ RTCಯ ಹೆಸರು ಮತ್ತು ಆಧಾರ್ನಲ್ಲಿರುವ ಹೆಸರು ಏನಾದರೂ ಹೊಂದಿಕೆ ಆಗಿಲ್ಲ ಅಂದರೆ ನಿಮಗೆ ಇದು
ಮಾಡೋಕ್ಕೆ ಆಗೋಲ್ಲ. ಅಲ್ಲಿ ನಿಮಗೆ ಏನು ಬರುತ್ತೆ ಅಂದರೆ ನಿಮ್ಮ ಆಧಾರ್ ಜೊತೆ ನಿಮ್ಮ ಹೆಸರು ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನೋ ಪಾಪಪ್ ಮೆಸೇಜ್ ಈ ಥರ ಬರುತ್ತೆ. ಅಂದರೆ ನಿಮ್ಮ RTCಯಲ್ಲಿರೋ ಹೆಸರು ಮತ್ತು ಆಧಾರ್ನಲ್ಲಿರುವ ಹೆಸರು ಎರಡೂ ಮ್ಯಾಚ್ ಆಗ್ತಾ ಇರಬೇಕು, ಅಂದರೆ ಮಾತ್ರ ಇದು ಲಿಂಕ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚಿನವರ ಹೆಸರು ಲಿಂಕ್ ಹೊಂದಾಣಿಕೆ ಆಗಿರುತ್ತೆ, ಎರಡೂ ಒಂದೇ ಥರ ಇರುತ್ತೆ. ಒಂದು ವೇಳೆ ಇಲ್ಲಾಂದ್ರೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡು RTCಯಲ್ಲಿ ಚೇಂಜ್ ಆಗಿದ್ದರೆ RTCಯಲ್ಲಿರೋ ಹೆಸರನ್ನು ಬದಲಿಸ್ಕೋಬೇಕಾಗುತ್ತೆ, ನಂತರ ನೀವು ಮಾಡ್ಕೋಬೇಕಾಗುತ್ತೆ. ಇಷ್ಟು ಆದಮೇಲೆ ನೀವು ಓಕೆ ಕೊಟ್ಟು ಲಿಂಕ್ ಅಂತ ಇರುವಲ್ಲಿ ನೀವು ಓಕೆ ಅಂತ ಕೊಡ್ತೀರಲ್ಲ, ಅಷ್ಟು ಕ್ಲಿಕ್ ಮಾಡಿಕೊಂಡು ಕೂಡಲೇ ನಿಮಗೆ ಇನ್ನೊಂದು ಸಲ OTP ಬರುತ್ತೆ. ಈ ಬಂದಿರೋ OTPಯನ್ನು ಹಾಕಿ ವೆರಿಫೈ ಆಪ್ಷನ್ ಒತ್ತಿದರೆ ದಯವಿಟ್ಟು ಖಚಿತಪಡಿಸಿ ಅಂತ ಬರುತ್ತೆ. ನೀವು ಹೌದು ಎನ್ನುವಲ್ಲಿ ಕ್ಲಿಕ್ ಮಾಡಿದರೆ ಪಹಣಿಯನ್ನು ಆಧಾರ್ ಜೊತೆ ಲಿಂಕ್ ಮಾಡಲಾಗಿದೆ ಅಂತ ಈ ಥರ ಒಂದು ಮೆಸೇಜ್ ತೋರಿಸುತ್ತೆ. ಅಲ್ಲಿ ನೀವು ಓಕೆ ಅಂತ ಕೊಟ್ಕೊಂಡು ಇದ್ದರೆ ನಿಮ್ಮ ಆಧಾರ್ ಜೊತೆ RTC ಲಿಂಕ್ ಆಗಿರುತ್ತೆ. ಇಷ್ಟೇ ನೀವು ಮಾಡಬೇಕಾಗಿರೋದು. ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮಗೆ ನನ್ನ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್.